ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀಕೃಷ್ಣನು ದುರ್ಯೋಧನನಿಗೆ ತಿಳುವಳಿಕೆ ಹೇಳೋದು, ಮತ್ತು ಭೀಷ್ಮ, ದ್ರೋಣ, ವಿದುರ ಮತ್ತು ಧೃತರಾಷ್ಟ್ರನ ಮೂಲಕ ಅವರ ಸಮರ್ಥನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಕೃಷ್ಣ ಕೆಲವೊಂದು ಬುದ್ಧಿವಾದವನ್ನು ಹೇಳ್ತಾನೆ. ಆಮೇಲೆ ಭೀಷ್ಮರು ಕೂಡ ಹೌದು, ಕೃಷ್ಣ ಏನು ಹೇಳಿದ್ನೋ ಆ ರೀತಿ ನೀನು ಮಾಡು, ಇಲ್ಲ ಅಂತಂದರೆ ನೀನು ಕೆಟ್ಟವನು ಅನ್ನಿಸ್ಕೊಳ್ತೀಯ, ಕುಮಾರ್ಗಿ, ಕುಮತಿ ಅದನ್ನೆಲ್ಲ ಅನ್ನಿಸ್ಕೊಳ್ತೀಯ. ಈಗ ರಾಷ್ಟ್ರ ಇವ್ರ ಏನು ಹೇಳಿದ್ರು ಆ ರೀತಿ ಅಂತಂದರೆ ತಾಯಿಯನ್ನು ಕೂಡ ನೀನು ಶೋಕಸಾಗರದಲ್ಲಿ ಮುಳುಗಿಸ್ತೀಯ, ಆ ರೀತಿ ನೀನು ಮಾಡಬೇಡ ಅಂತಂದ್ಬಿಟ್ಟು ಭೀಷ್ಮರು ಕೂಡ ಬುದ್ಧಿವಾದವನ್ನು ಹೇಳ್ತಾರೆ. ಆಮೇಲೆ ದ್ರೋಣಾಚಾರ್ಯರು ಹೇಳ್ತಾರೆ, ರಾಜನೇ, ಶ್ರೀಕೃಷ್ಣ ಮತ್ತು ಭೀಷ್ಮರು ಬಹಳ ಬುದ್ಧಿವಂತರು, ಮೇಧಾವಿಗಳು, ಜಿತೇಂದ್ರಿಯರು ಮತ್ತು ಅರ್ಥನಿಷ್ಠರು ಮತ್ತು ಬಹುಶ್ರುತರಾಗಿದ್ದಾರೆ. ಮಾತನ್ನೇ ಆಡಿದ್ದಾರೆ, ನಿನಗೋಸ್ಕರ ಒಳ್ಳೆಯದನ್ನೇ ಹೇಳಿದ್ದಾರೆ, ನೀನು ಅದನ್ನೆಲ್ಲ ಒಪ್ಕೋ. ಮತ್ತು ಮೋಹವಶನಾಗಿ ಶ್ರೀಕೃಷ್ಣನನ್ನು ನೀನು ತಿರಸ್ಕಾರ ಮಾಡಬೇಡ. ಯಾರು ನಿನ್ನನ್ನು ಯುದ್ಧಕ್ಕೋಸ್ಕರ ಉತ್ಸಾಹಿತನನ್ನಾಗಿ ಮಾಡ್ತಾ ಇದ್ದಾರೋ, ನೀನು ಯುದ್ಧ ಮಾಡಲೇಬೇಕು ಅಂತ ಯಾರೆಲ್ಲ ನಿನ್ನನ್ನು ಪ್ರೇರೇಪಿಸ್ತಾ ಇದ್ದಾರೋ ಅವರಿಂದ ನಿನ್ನ ಕೆಲಸ ಏನೂ ಆಗೋದಿಲ್ಲ. ಅಂದರೆ ನಿನ್ನನ್ನು ಯುದ್ಧದಲ್ಲಿ ಗೆಲ್ಲಿಸ್ಬಿಡ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಅವರಿಂದ ಈ ಕೆಲಸ ಎಲ್ಲ ಆಗೋದಿಲ್ಲ. ಇವರು ಸಂಗ್ರಾಮದಲ್ಲಿ ಶತ್ರುಗಳ ಬಗ್ಗೆ ವೈರ ವಿರೋಧದ ಗಂಟೆಯನ್ನು ಬೇರೆಯವರಿಗೆ ಕತ್ತಿಗೆ ಕಟ್ಟುವಂಥವ್ರು, ಅಂದರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಹೇಳ್ತಾರಲ್ಲ, ಹಾಗೆ ನೀನು ಅಂದ್ಕೊಂಡಿದೀಯಾ ಈ ಯುದ್ಧದಲ್ಲಿ ಇವರೆಲ್ಲ ನನ್ನನ್ನು ಗೆಲ್ಲಿಸ್ಬಿಡ್ತಾರೆ ಅಂತಂದ್ಬಿಟ್ಟು. ಆದರೆ ಇವರು ಬೇರೆಯವ್ರ ಕತ್ತಿಗೆ ಗಂಟೆ ಕಟ್ಟೋರು, ಅವ್ರ ಕತ್ತಿಗೆ ಗಂಟೆ ಕಟ್ಕೊಳ್ಳೋರಲ್ಲ ಅವರು. ನೀನು ನಿನ್ನ ಪ್ರಜೆಗಳು, ಪುತ್ರರು, ಬಂಧು ಬಾಂಧವರ ಪ್ರಾಣಗಳನ್ನು ಸಂಕಟಕ್ಕೆ ಹಾಕಬೇಡ. ಈ ಮಾತನ್ನು ನೀನು ಖಂಡಿತವಾಗ್ಲೂ ಕೂಡ ತಿಳ್ಕೊ. ಅಂದರೆ ಏನೋ ಇಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ, ಯಾವ ಪಕ್ಷದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನ ಇರ್ತಾರೋ ಆ ಪಕ್ಷವನ್ನು ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಎಲ್ಲಿರ್ತಾರೋ ಅಲ್ಲಿ ವಿಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಆ ಮಾತನ್ನು ನಿನಗೆ ಹೇಳ್ತಾ ಇದ್ದೀನಿ. ನೀನೇನಾದರೂ ನಿನ್ನ ಹಿತೈಷಿಗಳ ಮಾತನ್ನು ಕೇಳಲಿಲ್ಲ ಅಂತಂದರೆ ಆಮೇಲೆ ನಿನಗೆ ಪಶ್ಚಾತ್ತಾಪ ಅನ್ನೋದೇ ಸಿಗೋದು. ಅಯ್ಯೋ, ನಾನು ಈ ರೀತಿ ಮಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡ್ತೀಯೇ ಹೊರತು ನಿನಗೆ ಬೇರೆ ಏನೂ ಸಿಗೋದಿಲ್ಲ. ಪರಶುರಾಮರು ಅರ್ಜುನನ ವಿಷಯದಲ್ಲಿ ಏನೆಲ್ಲ ಹೇಳಿದ್ರೋ ವಾಸ್ತವದಲ್ಲಿ ಅವನು ಅದಕ್ಕೂ ಕೂಡ ಹೆಚ್ಚಾಗಿರುವಂಥವನು. ಅಂದರೆ ಅವನ ಗುಣಗಳನ್ನೆಲ್ಲ ಹೇಳಿರ್ತಾರಲ್ಲ ಪರಶುರಾಮರು, ಅದೆಲ್ಲ ಕಡಿಮೆನೇ ಅಂತ ತಿಳ್ಕೊ. ಅವನು ಇನ್ನೂ ಹೆಚ್ಚಿನವನು ಅವನು. ಆಮೇಲೆ ದೇವಕಿ ನಂದನನಾದಂತಹ ಶ್ರೀಕೃಷ್ಣನಂತೂ ದೇವತೆಗಳಿಗೂ ಕೂಡ ದುಸ್ಸಹನಾಗಿದ್ದಾನೆ. ದೇವತೆಗಳು ಕೂಡ ಅವನನ್ನು ಏನೂ ಮಾಡೋಕ್ಕಾಗಲ್ಲ, ಅವನನ್ನು ಅಲ್ಲಾಡಿಸೋದಕ್ಕೂ ಆಗೋದಿಲ್ಲ, ಆ ರೀತಿಯ ಶಕ್ತಿವಂತ ಅವನು. ಆದರೆ ರಾಜನೇ, ನಿನ್ನ ಸುಖ ಮತ್ತು ಹಿತದ ಮಾತನ್ನು ಹೇಳಿ ಏನು ತಾನೇ ಆಗುತ್ತೆ? ಅಂದರೆ ಇಲ್ಲಿ ಎಲ್ಲರ ಒಳಿತಿನ ಬಗ್ಗೆ ಯೋಚನೆ ಮಾಡು. ನೀನು ನಿನ್ನ ಸುಖ ಮತ್ತು ಹಿತದ ಮಾತನ್ನು ಮಾತ್ರ ಹೇಳ್ತಾ ಇದೀಯಾ, ಇದರಿಂದ ಏನಾಗುತ್ತೆ? ದೇವತೆಗಳು ಕೂಡ ಕೃಷ್ಣನನ್ನು ಏನೂ ಮಾಡೋದಕ್ಕಾಗಲ್ಲ ಅಂತಂದಮೇಲೆ ಅವ್ರನ್ನ ಗೆಲ್ಲೋದು ಎಲ್ಲಿಂದ ಬಂತು? ಆಯಿತು, ನಿನಗೆ ಎಲ್ಲ ಮಾತನ್ನು ಕೂಡ ತಿಳಿಸಿದ್ದು ಆಗೋಗಿದೆ, ನೀನು ಬರೀ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ. ನಾವೆಲ್ಲ ಏನೆಲ್ಲ ಹೇಳ್ಬೋದೋ ಅದನ್ನೆಲ್ಲ ಹೇಳಾಗಿದೆ. ಈಗ ನಿನ್ನಿಷ್ಟ, ಏನಿದೆಯೋ ಹಾಗೆ ಮಾಡ್ಕೊ, ನಿನಗೇನು ಅನಿಸುತ್ತೋ ಆ ರೀತಿ ನಡ್ಕೊ. ನಾನು ನಿನಗಿನ್ನೇನು ಹೆಚ್ಚಿನದು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಕೃಷ್ಣ ಹೇಳಿದ್ದಾಯಿತು, ಬೇರೆಯವರೆಲ್ಲ ನಾರದರು ಎಲ್ಲ ಸುಹೃದಯಗಳು ಕೂಡ ತುಂಬ ತಿಳುವಳಿಕೆ ಹೇಳಾಗ್ಬಿಟ್ಟಿದೆ, ನಾನು ಇನ್ನೇನು ಹೇಳೋದಕ್ಕಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಇದರ ಮಧ್ಯದಲ್ಲೇ ವಿದುರರು ಹೇಳೋದಕ್ಕೆ ಶುರು ಮಾಡ್ತಾರೆ, ದುರ್ಯೋಧನ, ನಿನ್ನ ಬಗ್ಗೆ ನನಗೆ ಯಾವುದೇ ಚಿಂತೆ ಇಲ್ಲ. ನನಗಿರೋ ಚಿಂತೆ ಏನಪ್ಪ ಅಂತಂದರೆ ನಿನ್ನ ಈ ವಯಸ್ಸಾದ ತಂದೆ ತಾಯಿಗಳನ್ನು ನೋಡಿ ನನಗೆ ತುಂಬ ದುಃಖ ಆಗ್ತಾ ಇದೆ. ಯಾರು ನಿನ್ನಂತಹ ದುಷ್ಟ ಹೃದಯ ಇರುವಂತಹ ಮನುಷ್ಯನ ಸಂರಕ್ಷಣೆಯಲ್ಲಿ ಇರೋದ್ರಿಂದ, ಅಂದರೆ ಅವನ ಒಂದು ರಕ್ಷಣೆಯಲ್ಲಿ ಇವರು ಇದ್ದಾರಲ್ವ ಈ ತಂದೆ ತಾಯಿಗಳು, ಒಂದಿನ ತಮ್ಮ ಎಲ್ಲ ಸಲಹೆಗಾರರು ಮತ್ತು ಸುಹೃದಯಗಳಿರ್ತಾರಲ್ಲ ಅವರೆಲ್ಲರೂ ಕೂಡ ಕೊಲ್ಲಲ್ಪಟ್ಟಿದ್ದರಿಂದ ರೆಕ್ಕೆಯನ್ನು ಕತ್ತರಿಸಿದ್ರೆ ಪಕ್ಷಿಗಳು ಹೇಗೆ ಅಸಹಾಯಕರಾಗಿ ತಿರುಗಾಡುತ್ತೋ ಅದಕ್ಕೆ ಆಗೋದಿಲ್ಲ. ಎದ್ದು ರೆಕ್ಕೆ ಇದ್ದರೆ ತಾನೇ ಅದನ್ನು ಹಾರಿಸ್ಕೊಂಡು ಅದು ಮೇಲೆ ಹೋಗುತ್ತೆ, ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಅದೇ ರೆಕ್ಕೆ ಕತ್ತರಿಸಿರುವಂಥ ಪಕ್ಷಿಗಳು ಹೇಗಿರುತ್ತೆ ಹೇಳಿ? ಅವಕ್ಕೆ
ಆಗದೆ ಅದು ಹೆಂಗೋ ಒಂದು ಮಾಡಿಕೊಂಡು ಕಷ್ಟಪಟ್ಕೊಂಡು ನೋವು ಪಟ್ಕೊಂಡು ಸ್ವಲ್ಪ ಓಡಾಡ್ತಿರುತ್ತಲ್ಲ, ಹಾಗೆ ನಿನ್ನಂತಹ ದುಷ್ಟ ಹೃದಯ ಇರುತ್ತಲ್ಲ, ಅಂಥ ಮನುಷ್ಯನ ರಕ್ಷಣೆಯಲ್ಲಿ ಇರುವಂಥವ್ರು ಎಲ್ಲ ರೀತಿಯ ಸಲಹೆಗಾರರು, ಸುಹೃದಯಿಗಳು ಇವರೆಲ್ಲ ರೆಕ್ಕೆಗಳ ಹಾಗೆ. ಅವರೆಲ್ಲ ಇದ್ದಾಗ ಇವ್ರು ಆರಾಮಾಗಿ ಆರ್ಬೋದು. ಆದರೆ ಇವರೆಲ್ಲರೂ ಕೂಡ ಕೊಂದ ಮೇಲೆ, ಅಂದರೆ ಈಗ ದೊಡ್ಡ ಯುದ್ಧ ಆದಾಗ ಇಂಥವ್ರೆಲ್ಲರೂ ಕೂಡ ಸತ್ತು ಹೋಗ್ತಾರೆ. ಆಗ ರೆಕ್ಕೆ ಕತ್ತರಿಸಿದ ಪಕ್ಷಿಗಳ ಹಾಗೆ ಅವರು ಅಸಹಾಯಕರಾಗಿ ತಿರುಗಾಡ್ತಾ ಇರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಅವ್ರು ಹೇಳ್ತಾರೆ. ಕೊನೆಯಲ್ಲಿ ರಾಜ ಧೃತರಾಷ್ಟ್ರ ಹೇಳ್ತಾನೆ, ದುರ್ಯೋಧನನೇ, ಮಹಾತ್ಮ ಕೃಷ್ಣ ಏನೆಲ್ಲ ಹೇಳಿದನೋ ಅದು ಎಲ್ಲ ರೀತಿಯಿಂದಲೂ ಕೂಡ ಕಲ್ಯಾಣವನ್ನು ಮಾಡುವಂಥದ್ದು, ಒಳ್ಳೆಯದೇ ಮಾಡುವಂಥದ್ದು. ನೀನು ಅದರ ಕಡೆ ಗಮನ ಕೊಡು ಮತ್ತು ಅದರ ಅನುಸಾರವಾಗಿ ನೀನು ನಡ್ಕೋ. ನೋಡು, ಪುಣ್ಯಕರ್ಮನಾದಂತಹ ಶ್ರೀಕೃಷ್ಣನ ಸಹಾಯದಿಂದ ನಾವು ಎಲ್ಲ ರಾಜರಿಂದ ನಮ್ಮ ಅಭೀಷ್ಟವಾದಂತಹ ಪದಾರ್ಥಗಳನ್ನು ಪಡ್ಕೋಬಹುದು. ಅಂದರೆ ನಿನಗೇನೇನು ಇಷ್ಟನೋ ಅದೆಲ್ಲ ಸಿಗುತ್ತೆ. ಒಂದು ಕೆಲಸ ಏನು ಅಂತಂದರೆ, ನಾವು ಕೃಷ್ಣ ಹೇಳ್ದಂಗೆ ಕೇಳಬೇಕಷ್ಟೇ. ಅದೊಂದು ಮಾಡಿದ್ವಿ ಅಂತಂದರೆ ಅವನು ನಿನಗೇನು ಬೇಕೋ, ಯಾವ್ಯಾವ ರಾಜರಿಂದ ನಿನಗೇನೇನು ಬೇಕೋ ಅದೆಲ್ಲವೂ ನಿನಗೆ ಸಿಗೋ ಹಾಗೆ ಮಾಡ್ತಾನೆ. ನೀನು ಇವನ ಜೊತೆ ರಾಜ ಯುಧಿಷ್ಠಿರನ ಹತ್ರಕ್ಕೆ ಹೋಗು, ಮತ್ತು ಯಾವುದರಿಂದ ಎಲ್ಲ ಭರತವಂಶೀಯರಿಗೆ ಮಂಗಳಕರವಾಗುತ್ತೋ ಅಂಥ ಕೆಲಸವನ್ನು ನೀನು ಮಾಡು. ಅಂದರೆ ಎಲ್ಲರಿಗೂ ಒಳ್ಳೆಯದಾಗಬೇಕು. ಆ ರೀತಿ ಏನಾದರೂ ಒಂದು ಡಿಸಿಷನ್ ತಗೊಂಡು ಕೃಷ್ಣನ ಜೊತೆ ನೀನು ಹೋಗಿ ಈ ಕೆಲಸವನ್ನು ಮಾಡ್ಕೊಂಡು ಬಾ. ನನ್ನ ತಿಳುವಳಿಕೆ ಪ್ರಕಾರ, ನಾನು ಯೋಚನೆ ಮಾಡುವಂಥ ರೀತಿಯಿಂದ ಇದು ಸಂಧಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಸಮಯ. ನೀನು ಸಂಧಿ ಮಾಡ್ಕೊಳ್ಳೋದೇ ಒಳ್ಳೆಯದು. ಈಗ ಅದಕ್ಕೆ ಸಮಯ ಬಂದಿದೆ. ನೀನು ಇದನ್ನು ಕೈಯಿಂದ ಹೋಗೋದಕ್ಕೆ ಬಿಡಬೇಡ. ನೋಡು, ಈಗ ಯುದ್ಧ ಮಾಡಬೇಕು ಅಂತ ಡಿಸೈಡ್ ಆಗೋಗಿತ್ತು. ಅವ್ರಿಗೆ ನಾವೆಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀವಿ, ಆದರೂ ಕೂಡ ಪಾಂಡವರು ಸುಮ್ಮನೆ ಇದ್ದಾರೆ. ಈಗ ಕೃಷ್ಣನೇ ಸ್ವಯಂ ಬಂದು ನಮ್ಮ ಹತ್ರ ಕೇಳ್ಕೊಳ್ತಾ ಇದ್ದಾನೆ, ಸಂಧಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ಈಗೇನಾದರೂ ನೀನು ಈ ಒಂದು ಸಮಯವನ್ನು ಉಪಯೋಗ ಮಾಡ್ಕೊಂಡಿಲ್ಲ ಅಂತಂದರೆ ಮತ್ತೆ ನಿನಗಿದು ಸಿಗೋದಿಲ್ಲ. ಅದಕ್ಕೋಸ್ಕರ ಸಂಧಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಸಮಯ, ಅವಕಾಶ ನಮಗೆ ಸಿಕ್ಕಿದೆ. ಇದನ್ನು ಕೈಯಿಂದ ಹೋಗೋದಕ್ಕೆ ಬಿಡಬೇಡ. ನೋಡು, ಶ್ರೀಕೃಷ್ಣ ಸಂಧಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ, ಮತ್ತು ನಿನ್ನ ಹಿತದ ಮಾತನ್ನೇ ಆಡ್ತಾ ಇದ್ದಾನೆ. ನಿನಗೆ ಒಳ್ಳೆಯದಾಗುತ್ತಿದ್ದರಿಂದ ಅಂತ ಕೂಡ ಹೇಳ್ತಾ ಇದ್ದಾನೆ. ಈ ಸಮಯದಲ್ಲಿ ನೀನೇನಾದರೂ ಇವನ ಮಾತನ್ನು ಕೇಳಲಿಲ್ಲ ಅಂತಂದರೆ ನಿನ್ನ ಪತನ ಯಾವುದೇ ರೀತಿಯಿಂದ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಸ್ವಯಂ ಅವನ ತಂದೆನೇ ಹೇಳ್ತಾ ಇದ್ದಾನೆ. ಮೊದಲು ಅವನು ಕೂಡ ದುರ್ಯೋಧನ ಹೇಳ್ದಂಗೆ ಕೇಳ್ತಿದ್ದ. ಈಗ ಕೃಷ್ಣನ ಮಾತನ್ನು ಕೇಳು, ನಿನಗೆ ಒಳ್ಳೆಯದಾಗುತ್ತೆ. ಈಗ ನೀನು ಕೇಳಲಿಲ್ಲ ಅಂತಂದರೆ ನಿನ್ನ ಪತನವನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.